ಎಂಥ ವೈದ್ಯಕೀಯ ಜ್ಞಾನ ಇತ್ತು, ಎಂಥ ಮಂತ್ರಶಕ್ತಿ ಇತ್ತು ಆಗಿನ ಕಾಲಕ್ಕೆ ಸ್ನೇಹಿತರೆ. ಹಾಂ, ಇವತ್ತೇನಿತ್ತು ಡಾಕ್ಟ್ರುಗಳು ನೆನೆಸ್ಕೊಂಡ್ರೆ ಎದೆ ಹೊಡಿತೈತಿ. ಇವತ್ತು ನಾವು ಮೊದಲು ಅವಾಗ ಸೀದಾ ಡಾಕ್ಟರ್ ತಗ ಹೋಗ್ಬಿಡ್ತಿದ್ದೀವಿ. ಡಾಕ್ಟ್ರ್ ನಂಗೆ ಹಿಂಗಾಗೈತೆ, ಹೌದನಪ್ಪ, ಅವರ ಹೊಟ್ಟೆ ಮುಟ್ಟು ನೋಡಿ, ಹಣೆ ನೋಡಿ. ಕೆಲವು ಅಮೃತಾಂಜನ ಹಚ್ತಿದ್ರು ನಮ್ಮ ಕಡೆ ಡಾಕ್ಟ್ರುಗಳು. ಡಾಕ್ಟ್ರೇ ಹಚ್ಚಿ ಹಿಂಗೆಲ್ಲ ಏನಾಗಿಲ್ಲ ನಡಿ. ಈಗ ಅಂಜಿಸಿಬಿಡ್ತಾರೆ ಮೊದಲು ಹೋದಗಳಿಗೆ. ಫಸ್ಟ್ ಎಕ್ಸ್ರೇ ಹೋಗೈತಿ, ಈಗ ಸ್ಕ್ಯಾನಿಂಗ್ ಬಂದೈತಿ. ನಮ್ಮ ಕಾಲಕ್ಕೆ ಎಕ್ಸ್ರೇ ಮಷಿನ್ ರೊಕ್ಕ ತೆಗಿಬೇಕು ಅಂಥೇಳಿ ಬಂದವ್ರಿಗೆಲ್ಲ ಎಕ್ಸ್ರೇ ತೆಗಿತಿದ್ದವು ಡಾಕ್ಟ್ರು. ಒಳಗೆ ಬಂದ್ರೆ ಸಾಕ್ರಿ, ಅಂಗಿ ಬೀಚಿ ಕೊಂಕಳ ಇಟ್ಕೊಂಡು ಕುಂತು ಬಿಡೋದ ಕೆಲಸ ನಾನು. ಹುಚ್ಚ ಎಕ್ಸ್ರೇ ಹೇಳ್ಯಾರನ ಹೇಳಿಲ್ರಿ, ಒಳಗೆ ಹೋಗಿಂದ ಹೇಳ್ತಾರೆ. ಮತ್ತೆ ಬಂದಿದ್ದು ಪಾಳೆ ಹೋಗತ್ತೆ ತೆಗ್ಸ್ಕೊಂಡ ಹೋಗಿಬಿಡ್ತೇನೆ. ಎದ್ರ ಔಷಧ ಕೊಟ್ಟಿರ್ತಾನೆ, ಇಲ್ಲಿ ಕರೆಯಲ್ಲ. ಹಿಂಗೆ ಕೊಂಕಳದ ಇಟ್ಕೊಳ್ಳೋದು ಕುಂತು ಬರೇ ಮೈಲೆ ದವಾಖಾನೆಗೆ ಎಲ್ಲರೂ ಹಿಂಗೆ. ಯಾಕೆ ಎಕ್ಸ್ರೇ? ನಮಸ್ಕಾರ ಅಂದ್ರೆ ಎಕ್ಸ್ರೇ ತೆಗ್ಸ್ಕೊಂಬ. ಆರಾಮದಿರೇ ಡಾಕ್ಟ್ರೆ? ಎಕ್ಸ್ರೇ ತೆಗ್ಸ್ಕೊಂಬ. ಮಗಳ ಲಗ್ನ ಅಂತಳ್ರಿ, ಎಕ್ಸ್ರೇ ತೆಗ್ಸ್ಕೊಂಬ. ಹಿಂಗೆ ಮುಂಜಾನೆ 11 ಗಂಟೆಗೆ ಬಂದು ಎಕ್ಸ್ರೇ ತೆಗ್ಸಿ ಕುಂತವ್ರು ಮಧ್ಯಾಹ್ನ 3ಕ್ಕೆ ಒಳಗೆ ಹೋಗಿ ಎಕ್ಸ್ರೇ ಡಾಕ್ಟ್ರ್ ಮುಂದೆ ನಿಂದಿರ್ತಾನೆ. ಡಾಕ್ಟ್ರ್ ಗಾಬರಿ ಅದ, ಯಾಕಂದ್ರೆ ಬಂದು ಅವ್ರ ಅಣ್ಣನ ಮಗ. ಪ್ರಶಾಂತ್ ಏನಾಗ್ಯದೋ ನಿನಗೆ, ನೀನು ಯಾಕೆ ಹಂಗೆ ಬಿಚ್ಚಿ? ದೊಡ್ಡಪ್ಪ ಲಗ್ನ ಪತ್ರ ಕೊಡಕ್ಕೆ ಬಂದು ಮಾರ, ನನಗೆ ಎಕ್ಸ್ರೇ ತೆಗೆದುಬಿಟ್ಟ. ಏನು ಎಕ್ಸ್ರೇ ಈಗಂತೂ ಅಬ್ಬಬ್ಬ ದೊಡ್ಡ ಕ್ಲಿನಿಕ್ಗಳು. ಡಾಕ್ಟ್ರನ್ನ ಭೇಟಿಯಾಗೋದು 2 ಮಿನಿಟ್. ನೀವು ಹೊರಗೆ ಕುಂದಿರ್ಬೇಕು, ಅವ ಖಾಲಿ ಇದ್ರೂ ಸಹಿತ ಕುಂದಿರ್ಬೇಕ್ರಿ ಹೊರಗೆ. ನೀವು ಜಲ್ದಿ ಕರೆದ್ರೆ ಪ್ರೆಸ್ಟೀಜ್ ಹೋಗತ್ತೆ ಒಂದು. ನೀವರೇ ಮೊದಲ ಫುಲ್ ಫಾರ್ಮ್ ಬರ್ಸ್ಬೇಕು. ಅವ್ರ ಹೆಸರು ನರ್ಸು ಆಕೆ ಬರ್ಕೊಂತ ಕೂತಿದ್ರೆ ನೀವು ಆಕಿ ನೋಡ್ತಿರ್ತೀರಾಗಲಿ, ಆಕಿ ನಿಮ್ಮನ್ನು ನೋಡೋಂಗಿಲ್ಲ. ಬಾಯಿ ತಗೊಂಡು ನೀವು ನೋಡೋದು ಅಷ್ಟೇ ಅದು. ಹೆಸರು ಆಕೆ ಗುಣ ಎತ್ತಂಗಿಲ್ಲ. ಹೆಸರು ಪುರುಷೋತ್ತಮ ರೀ, ಲಿಂಗ ಹೆಸರು ಬಸವರಾಜೋ ಪುರುಷೋತ್ತಮ ಏನೋ ಹೇಳ್ಯಾನ, ಮತ್ತು ಲಿಂಗ ಕೇಳ್ತಾರಂದ್ರೆ ಹೆಸರೇನಪ್ಪ? ಬಸವರಾಜ್ ರೀ. ಲಿಂಗ ಕೊಳ್ಳಗೈತ್ರಿ ಅಂದವ. ಅವಾಗ ಗಾಬರಿಯಾಗಿ ನೋಡಿ ಮೇಲಂತ ಬರೋದು. ಹಿಂಗೆ ಒಬ್ಬ ಆಕಿ ಮುಂದೆ ಬಂದು ನಿಂತ್ಕೊಂಡು ಮೇಯರ್ ಪಾಷಾ. ಹೆಸರೇನಪ್ಪ? ಮೇಯರ್ ಪಾಷಾ. ಲಿಂಗ ಮೇಲೆ. ಏನು ಪ್ರಾಬ್ಲಮ್? ಕಲ್ರಿ, ಸ್ಟೋನ್, ಎಕ್ಸ್ರೇ, MRI ಸ್ಕ್ಯಾನು, ಯೂರಿನ್ ಟೆಸ್ಟು, ಬ್ಲಡ್ಡು, ಶುಗರು, ಒಂದು 20 ಲಿಸ್ಟ್ ಬರೋದು. ಓಸು ತೆಗಿಸ್ತದ ಪಾಪ ಹೋಗಿ ಎಲ್ಲ ತೆಗಿಸಿ ತಲೆ ಕೆಟ್ಟು ಸಂಜೆ ಮುಂದೆ ಕಿಡ್ನ್ಯಾಗ ಸ್ಟೋನ್ ಆಗಿ ಅಂತ ಡಿಸೈಡ್ ಮಾಡಿ ಆಪರೇಷನ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಹೆಂಡ್ತಿಗೆ ಫೋನ್ ಮಾಡಿದ್ರು. ಬಾಗಲ ಹಾಯ್ ಅವಕ್ಕೆ ಸ್ಟ್ರೆಚರ್ನಾಗ ಅವ್ನು ಕರ್ಕೊಂಡು ಹೋಗಿ ಬಟ್ಟೆ ಎಲ್ಲ ಬಿಚ್ಚಿ ನೈಟಿ ಅಂತ ಒಂದು ಗೌನ್ ಹಾಕಿ, ಹೆಸರು ಗೌನ್ ಹೇಗೆ ಮಲಗಿಸಿದ್ರೆ ಅದನ್ನು ಕೈಯಾಗ ಕತ್ತರಿಗೆ ತಿಳ್ಕೊಂಬಂದು ಎಲ್ಲಪ್ಪ ಸ್ಟೋನು? ಹಿಂದೆ ಲಾರ್ಯಾಗದವ್ರಿ ಅಂದವ. ಮೇಯರ್ ಪಾಷಾ ಡಾಕ್ಟರ್ ಕಂಪೌಂಡ್ ಕಟ್ಸಕತ್ತೇನ, ಲಾರ್ಯಾಗ ಕಲ್ ತಂದಾನೆ. ಇದು ನರ್ಸ್ ಕಲ್ ಅಂದ್ಗಳೇ ಸ್ಟೋನ್ ಅಂತ ತಿಳ್ಕೊಂಡು ಬಾರ್ದು ಒಳಗೆ ದಬ್ಬಿಟ್ಲ. ಇಂಥ ಕ್ಲಿನಿಕ್ಗಳಾಗ್ಯಾವ. ಅದಕ್ಕೆ ಯಾವ ಡಾಕ್ಟ್ರು ನಿಮ್ಮನ್ನು ಕಾಪಾಡೋದಿಲ್ಲ. ನೀವು ತಿನ್ನೋ ಆಹಾರ, ನಿಮ್ಮ ಜೀವನ ಪದ್ಧತಿನೇ ನಿಮಗೆ ಡಾಕ್ಟ್ರು. 40 ವರ್ಷ ದಾಟಿದವರು ದಯವಿಟ್ಟು ರಾತ್ರಿ ಊಟ ಬಿಡ್ರಿ, ನೀರು ಹೆಚ್ಚು ಕುಡೀರಿ, ದೇಹವನ್ನು ಚಟುವಟಿಕೆಯಿಂದಿರಿ. ಯಾವ ಡಾಕ್ಟ್ರನ ಮಗನೋ ನಿಮ್ಮ ಸಮಯಕ್ಕೆ ಬರೋಂಗಿಲ್ಲ. ಸಿಕ್ಕೈತು ಬಾ ಅಂತ ನುಗ್ಗು ಉಣ್ತೀವಿ. ಚಲೋ ಐತಿ ಬಾ ಅಂಥೇಳಿ ಬೆಳತನ ನೋಡ್ತೀವಿ. ಶಿಸ್ತು. ವಜ್ರಕುಮಾರ್ರವರ ಜೀವನವನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಶಿಸ್ತು ಅವ್ರ ಜೀವನದಲ್ಲಿ ಎದ್ದು ಕಾಣಿಸ್ತದೆ ನಮಗೆ. ಆಗಲೇ ಭಾಳ ಕೇಳಿದೆ ನಾನು. ನೋಡ್ರಿ, ನನ್ನ ಜೀವನದಲ್ಲಿ 10ವರೆ ಕಾರ್ಯಕ್ರಮ ಅಂದದ್ದು 10ವರೆಗೆ ಶುರುವಾದದ್ದು ಇದ ಮೊದಲು, ಇದ ಕೊನೆಯೂ ಹೌದು. ಮತ್ತು ಯಾವ ಹಿಂಗೆ ಆಗಂಗೆ. ನನಗಿಂತ ಮುಂಚೆ ಬಂದು ಕೂತಾರೆ ಅಜಿತ್ ಪ್ರಸಾದ್ ಅವ್ರು. ನಿನ್ನೆ ಎಲ್ಲ ತೋರಿಸ್ತಾ ನನಗೆ ಸಮಯದ ಬಗ್ಗೆನೇ ಹೇಳ್ತಿದ್ರು ಅವರು. ಅವರು ಅಷ್ಟೇ, ಅವರು ಅದನ್ನೇ ಪಾಲಿಸ್ತಾ ಇದ್ದಾರೆ. ಸಮಯವನ್ನು ಪಾಲಿಸುವಂಥ ಮನುಷ್ಯ ಯಶಸ್ವಿ ಆಗದಿದ್ದರೆ ಅದರ ಜವಾಬ್ದಾರಿಯನ್ನು ಸಮಯ ತೊಗೊತೈತೆ, ಟೈಮ್ ತೊಗೊತೈತೆ. ನೀವು ಅಶಿಸ್ತಿನಿಂದ ವರ್ತಿಸಿದರೆ ಅದೇ ಸಮಯ ನಿಮ್ಗೆ ಬ್ಯಾಡ್ ಟೈಮ್ ನೀ ಮಾಡ್ಕೊಂಡು ಬ್ಯಾಡ್ ಟೈಮ್, ಅದರ ಪಾಡಿಗೆ ಅದು ಓಡ್ತಿರ್ತೆ. ಹೆಸರುವಾಸಿಯಾಗಿರ್ತಕ್ಕಂಥ ಎಲ್ಲರ ಜೀವನವನ್ನು ತಗೊಳ್ರಿ. ಡಿಸಿಪ್ಲಿನ್ ಜೀವನದಿಂದ ಮಾತ್ರ ಅವರ ಯಶಸ್ಸನ್ನು ಗಳಿಸಿರ್ತಾರೆ.